ಹಿಜಾಬ್ ಹಾಕೊಂಡು ಕಾಲೇಜ್ಗಳಿಗೆ ಬರಬೇಕಾ ಬೇಡವಾ ಅನ್ನೋ ಜಂಜಾಟಕ್ಕೆ ಇವತ್ತು ಕೂಡ ಮುಕ್ತಿ ಸಿಗಲಿಲ್ಲ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಇಡೀ ದಿನ ವಿಚಾರಣೆ ನಡೆಯಿತು. ನಾಳೆ ಮಧ್ಯಾಹ್ನ 2:15 ಮತ್ತೆ ವಿಚಾರಣೆ ನಡೆಯುತ್ತೆ. ಈ ಮಧ್ಯೆ ಸರ್ಕಾರ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ಹಿನ್ನೆಲೆಯಲ್ಲಿ ಡಿಗ್ರಿ ಹಾಗೂ ಪಾಲಿಟೆಕ್ನಿಕ್ ಕಾಲೇಜ್ಗಳಿಗೆ 3 ದಿನ ರಜೆಯನ್ನ ಘೋಷಣೆ ಮಾಡಿದೆ. ಹೈಸ್ಕೂಲ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಕ್ಯಾಂಪಸ್ನಲ್ಲಿ ಹಿಜಾಬ್ ಬೇಕಾ ಬೇಡವಾ? ಹೈಕೋರ್ಟ್ನಲ್ಲಿ ವಾದ ಮಂಡನೆ, ನಾಳೆಯೂ ಸಸ್ಪೆನ್ಸ್. ಕ್ಯಾಂಪಸ್ನಲ್ಲಿ ಹಿಜಾಬ್ಗೆ ಅವಕಾಶ ಕೋರಿ ಉಡುಪಿ ಕಾಲೇಜಿನ ವಿದ್ಯಾರ್ಥಿನಿ ಸಲ್ಲಿಸಿದ್ದಂತ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ನಡೆದಂತ ವಿಚಾರಣೆಯಲ್ಲಿ ವಿದ್ಯಾರ್ಥಿನಿ ಪರ ದೇವದತ್ ಕಾಮತ್ ವಾದವನ್ನು ಮಂಡಿಸಿದ್ರು. ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ಹಾಜರಿದ್ರು. ಇಂದು ಕೇವಲ ಅರ್ಜಿದಾರರ ವಾದ ಮಾತ್ರ ಮುಗಿದಿದೆ. ನಾಳೆ ಸರ್ಕಾರಿ ಪರ ವಕೀಲರ ಪ್ರತಿವಾದ ಮಂಡನೆ ಆಗಲಿದೆ. ವಿದ್ಯಾರ್ಥಿನಿ ಪರ ವಕೀಲರ ವಾದ ಹೀಗಿತ್ತು. ಕೇರಳ ಹೈಕೋರ್ಟ್ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಹಿಜಾಬ್ ನಿರ್ಬಂಧಿಸಿತ್ತು. 2003ರಲ್ಲಿ ಬಾಂಬೆ ಹೈಕೋರ್ಟ್ ಶಾಲೆಯಲ್ಲಿ ಹಿಜಾಬ್ ನಿರ್ಬಂಧಿಸಿತ್ತು. ಫಾತಿಮಾ ಹುಸೇನ್ ಸೈಯದ್ ಪ್ರಶ್ನಿಸಿದಾಗ ಹಿಜಾಬ್ ಅಗತ್ಯವಿಲ್ಲ ಎಂದಿತ್ತು. ಕೇವಲ ಬಾಲಕಿಯರು ಇದ್ದ ಕಾರಣ ಹಿಜಾಬ್ ಅವಶ್ಯಕತೆ ಇಲ್ಲ ಎಂದಿತ್ತು. ಮದ್ರಾಸ್ ಹೈಕೋರ್ಟ್ ತೀರ್ಪಲ್ಲಿ ಆರ್ಟಿಕಲ್ 25 ಉಲ್ಲೇಖ ಇಲ್ಲ. ಮದ್ರಾಸ್ ಕೋರ್ಟ್ ತೀರ್ಪು ಹಿಜಾಬ್ ನಿಷೇಧಕ್ಕೆ ಆಧಾರವಲ್ಲ. ಕರ್ನಾಟಕದಲ್ಲಿ ಪರಿಸ್ಥಿತಿ ಬೇರೆ ಇದೆ. ಧರ್ಮದ ಉಲ್ಲೇಖ ಇದೆ. ಹಿಜಾಬ್ ಧರಿಸುವುದು ಇಸ್ಲಾಂ ನಂಬಿಕೆಯ ಒಂದು ಭಾಗವಾಗಿದೆ. ನಾವು ಮಕ್ಕಳು ಮುಸುಕು ಹಾಕೊಂಡು ಬರಲಿ ಅಂತ ಹೇಳ್ತಿಲ್ಲ. ಆದರೆ ಹಿಜಾಬ್ ಬಯಸುವವರು ನಿಮ್ಮ ತೀರ್ಪಿಗಾಗಿ ಕಾಯ್ತಿದ್ದಾರೆ. ಎಲ್ಲ ಧಾರ್ಮಿಕ ಆಚರಣೆಯನ್ನು ರಾಜ್ಯ ಸರ್ಕಾರ ಬಯಸಿದ್ರೆ ಸರಿ. ಆದರೆ ಒಂದು ಧಾರ್ಮಿಕ ಆಚರಣೆ ಬಗ್ಗೆ ಹೆಚ್ಚು ಉಲ್ಲೇಖ ಆಗ್ತಿದೆ. ಹಿಜಾಬ್ ಸಾರ್ವಜನಿಕ ಸುವ್ಯವಸ್ಥೆಯ ಸಮಸ್ಯೆಯಾಗಿದ್ರೆ ಸಮಸ್ಯೆ. ಹಿಜಾಬ್ ಧರಿಸಿ ಶಾಲೆಗೆ ಬಂದ್ರೆ ಮಾತ್ರ ಸುವ್ಯವಸ್ಥೆಗೆ ಅಡ್ಡಿಯಾಗುತ್ತಾ? ಹಿಜಾಬ್ ಸಾರ್ವಜನಿಕ ಸುವ್ಯವಸ್ಥೆಗೆ ಹೇಗೆ ಪರಿಣಾಮ ಬೀರುತ್ತದೆ? ನಾನು ಬ್ರಾಹ್ಮಣ, ನನ್ನ ಮಗ ಶಾಲೆಗೆ ನಾಮ ಧರಿಸಿ ಹೋಗ್ತಾನೆ. ನಾಳೆ ಶಾಲೆಯು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಅಂದ್ರೆ ಹೇಗೆ? ಅರ್ಜಿದಾರರು ಹಿಜಾಬ್ ಧರಿಸಿದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ. ತಲೆಗೆ ರುಮಾಲು ಹಾಕೊಂಡು ಕಾಲೇಜಿಗೆ ಬರುವವರು ಇದ್ದಾರೆ. ಸದ್ದಿಲ್ಲದೆ ಅವರವರು ಅವರ ನಂಬಿಕೆಯನ್ನ ಪಾಲಿಸುತ್ತಿದ್ದಾರೆ. ಎಲ್ಲದಕ್ಕೂ ಸಾರ್ವಜನಿಕ ಸುವ್ಯವಸ್ಥೆಯ ಬಣ್ಣ ನೀಡಿದ್ರೆ ತಪ್ಪು. ಇದು ಕುದುರೆಯ ಮುಂದೆ ಗಾಡಿ ಕಟ್ಟುವ ಪ್ರಯತ್ನವಾಗಿದೆ. ನಾಗರಿಕ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಲು ಸಾಧ್ಯವಿಲ್ಲ. ಸತ್ಯಾಸತ್ಯತೆಯನ್ನ ನ್ಯಾಯಾಲಯಗಳು ನಿರ್ಧಾರ ಮಾಡಬೇಕು. ಜೊಳ್ಳಿನಿಂದ ಕಾಳನ್ನು ಬೇರ್ಪಡಿಸುವ ಕೆಲಸ ಕೋರ್ಟ್ ಮಾಡಬೇಕು. ಕೆಲವು ಗೂಂಡಾಗಳು ಗಲಭೆ ಸೃಷ್ಟಿಸುತ್ತಿದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು. ನಾಮ, ಹಿಜಾಬ್, ಇತರೆ ವಸ್ತ್ರ ಧರಿಸಲು ಅವಕಾಶ ನಾವೇ ನೀಡಿದ್ದೇವೆ. ಎಲ್ಲರೂ ಒಂದೇ ಕೊಠಡಿಯಲ್ಲಿ ಕೂರಲು ಅವಕಾಶ ನೀಡಿದ್ದೇವೆ. ಈಗ ವಿವಾದ ಯಾಕೆ? ಇದೊಂಥರ ಧಾರ್ಮಿಕ ವರ್ಣಭೇದ ನೀತಿ ಅನಿಸ್ತಿದೆ. ಬೇರೆ ಬೇರೆ ಧರ್ಮ ಗೌರವಿಸುವುದು ಜಾತ್ಯತೀತತೆ. ವಿದ್ಯಾರ್ಥಿನಿಯರನ್ನ ಅನ್ಯ ವ್ಯಕ್ತಿಗಳು ಹಿಂಬಾಲಿಸುತ್ತಿದ್ದಾರೆ. ಹಿಜಾಬ್ಗೆ ಹಠ ಹಿಡಿತ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಬೇಕು. ಕೋರ್ಟ್ ಹೊರಗೆ ಏನಾಗ್ತಿದೆ ಎಂದು ಗೊತ್ತಿದೆಯಾ? ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡಲಿ. ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡುವುದಿಲ್ಲ. ಪ್ರತಿಭಟನೆಗಳನ್ನ ತಡೆಯುವುದು ಸರ್ಕಾರದ ಕೆಲಸ. ಇವಾಗ ಎಲ್ಲ 3 ಪೆಟಿಷನು ಕನೆಕ್ಟ್ ಆಗಿದೆ. ಇವತ್ತು ಕೋರ್ಟಲ್ಲಿ ದೇವದತ್ ಕಾಮತ್ ಅನ್ನ ಸೀನಿಯರ್ ಅಡ್ವೊಕೇಟ್ ಮಾತಾಡಿದ್ರು. ಅವರು ತುಂಬ ಕಾಂಪ್ರಿಹೆನ್ಸಿವ್ ಆಗಿ ಅವರ ಒಪಿನಿಯನ್ನು ಮತ್ತು ಕಾನ್ಸ್ಟಿಟ್ಯೂಷನಲ್ ಇದನ್ನ ಮುಂದೆ ಇಟ್ಟಿದ್ದಾರೆ. ಇವಾಗ ನಾಳೆ 2:15ಗೆ ಅಡ್ವೊಕೇಟ್ ಜನರಲ್ ಅವರು ಅವ್ರ ಆರ್ಗ್ಯುಮೆಂಟ್ಸ್ ಏನಿದೆ ಅದನ್ನ ಅಡ್ವಾನ್ಸ್ ಮಾಡ್ತಾರೆ. ಎಲ್ಲರೂ ಶಾಂತಿಯುತವಾಗಿರಬೇಕು. ಕಾನೂನಿನ ಪ್ರೋಸೆಸ್ ಏನಿದೆ ಅದರಲ್ಲಿ ನಂಬಿಕೆ ಇಡಬೇಕು ಅಂತ ಹೇಳಿದ್ದಾರೆ. ಹೀಗೆ ವಿದ್ಯಾರ್ಥಿನಿ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದ್ರು. ವಾದ ಮಧ್ಯೆನೇ ಸರ್ಕಾರಿ ವಕೀಲರು ಕೆಲವೊಂದು ಅಂಶಗಳನ್ನ ಪ್ರಸ್ತಾಪಿಸಿದ್ರು. ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಿಸಿಲ್ಲ. ಅರ್ಜಿದಾರರ ಪರ ವಕೀಲರಿಗೆ ಸರಿಯಾದ ಮಾಹಿತಿ ಇಲ್ಲ. ಸೂಕ್ಷ್ಮ ಸಮಾಜದಲ್ಲಿ ಗಂಭೀರ ಪರಿಣಾಮ ಉಂಟಾಗುತ್ತೆ. ಕಾಮತ್ ಏನು ಹೇಳುತ್ತಾರೋ ಅದನ್ನ ದಾಖಲಿಸಬೇಕಿದೆ. ನನ್ನ ಹೇಳಿಕೆ ದಾಖಲಿಸಿಕೊಳ್ಳಿ. ನ್ಯಾಯಾಲಯದಲ್ಲಿ ವಾದ ಕಾನೂನಿಗೆ ಸೀಮಿತವಾಗಿರಬೇಕು, ರಾಜಕೀಯಕ್ಕೆ ವಿಸ್ತರಿಸಬಾರದು. ನಾಳೆ ಸರ್ಕಾರದ ಪರ ನಮ್ಮ ವಾದವನ್ನ ಮಂಡಿಸ್ತೀನಿ. 2 ವಕೀಲರ ವಾದ ಮಂಡನೆ ಮಧ್ಯೆನೇ ನ್ಯಾಯಮೂರ್ತಿ ಕೂಡ ಕೆಲವೊಂದು ಅಂಶಗಳನ್ನ ಪ್ರಸ್ತಾಪಿಸಿದ್ರು. ನಿಮ್ಮ ಫ್ಯಾಷನ್ ಹಾಗೂ ಭಾವನೆ ಹೊರಗಿಡಿ. ನಾವು ಸಂವಿಧಾನದ ಪ್ರಕಾರ ಹೋಗೋಣ. ಪ್ರತಿಭಟನೆ, ಗಲಾಟೆ ನಡೆಸುವುದು ಶೋಭೆ ಅಲ್ಲ. ವಿದ್ಯಾರ್ಥಿಗಳು ಹೀಗೆ ನಡೆದುಕೊಳ್ಳುವುದು ಸರಿಯಲ್ಲ. ಪ್ರತಿದಿನ ರಸ್ತೆಯಲ್ಲಿ ಪ್ರತಿಭಟಿಸುವುದು ಶೋಭೆ ಅಲ್ಲ. ಪ್ರತಿದಿನ 100ಕ್ಕೂ ಹೆಚ್ಚು ವಾಟ್ಸ್ಆಪ್ ಮೆಸೇಜ್ ಬರ್ತಿದೆ. ನಾನು ಕಾನೂನು ಓದೋದು ಬಿಟ್ಟು ಮೆಸೇಜ್ ನೋಡ್ಲಾ? ವಿದ್ಯಾರ್ಥಿಗಳಿಗೆ ಸಂವಿಧಾನದ ಮೇಲೆ ಭರವಸೆ ಇದೆ. ಇದಕ್ಕಾಗಿ ನ್ಯಾಯಾಲಯದ ಬಾಗಿಲು ಬಡಿದಿದ್ದಾರೆ. ಅವರ ನಡೆಯನ್ನು ಗೌರವಿಸುತ್ತೇನೆ.
ಹಿಜಬ್ ಧರಿಸುವುದು ನಿಮ್ಮ ಹಕ್ಕು ಎಂದು ಭಾವಿಸಿದ್ದೀರಾ? ಲೈಬ್ರರಿಯಿಂದ ಖುರಾನ್ ತರಿಸಿ ಓದುತ್ತಿದ್ದೇನೆ. ಖುರಾನ್ನಲ್ಲಿ ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಖುರಾನ್ ಅನುವಾದ ಮಾಡಲಾಗಿದೆ. ಇಸ್ಲಾಂನ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಎದೆಯ ಮೇಲೆ ಶಿರದ ಮೇಲೆ ವಸ್ತ್ರ ಧರಿಸಬೇಕು. ಪತಿ ಮಕ್ಕಳ ಮುಂದೆ ಮಾತ್ರ ವಿನಾಯಿತಿ ಇದೆ. ಆಪ್ತ ವರ್ಗದ ಮುಂದೆ ಮಾತ್ರ ಹಿಜಾಬ್ಗೆ ವಿನಾಯಿತಿ ಇದೆ, ನಿಜ. ಹಾಗಂತ ಕಡ್ಡಾಯವಾಗಿ ಎಲ್ಲಾ ಕಡೆಯೂ ಪಾಲಿಸಬೇಕೇ? ನಿರ್ಧರಿಸಿ. ಬಾರ್ ಕೌನ್ಸಿಲಿಂಗ್ನಲ್ಲೂ ಸಮವಸ್ತ್ರ ನಿಯಮ ಇದೆ. ಹಾಗಿದ್ರೆ ವಕೀಲರು ಕಪ್ಪು ಕೋಟು ತೆಗೆಯಬೇಕಾಗುತ್ತೆ. ಏನೇ ಆಗಲಿ, ವಾದ ಪ್ರತಿವಾದಗಳನ್ನೆಲ್ಲ ಕೇಳಿದ್ದೀವಿ. ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ನಡೆಸೋಣ. ವಿದ್ಯಾರ್ಥಿನಿ ವಕೀಲರ ವಾದ ಕೇಳಿದ ಜಡ್ಜ್ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಿದ್ದಾರೆ. ನಾಳೆ ಸರ್ಕಾರದ ಪರ ಪ್ರಭುಲಿಂಗ ನಾವದಗಿ ಪ್ರತಿವಾದವನ್ನ ಮಂಡಿಸಲಿದ್ದಾರೆ. ನಾಳೆಯ ಹೈಕೋರ್ಟ್ ವಿಚಾರಣೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಸ್ಟೂಡೆಂಟ್ಸ್ ಅಲ್ಲಿ ಸೌಹಾರ್ದತೆ ಇರಬೇಕು. ಇದಕ್ಕೇನು ಸಂವಿಧಾನ ಮತ್ತು ಕಾನೂನು ಏನಿದೆ ಅದರ ಬಗ್ಗೆ ಹೈಕೋರ್ಟು ತನ್ನ ಜಜ್ಮೆಂಟನ್ನು ಕೊಡ್ತದೆ. ಅಲ್ಲಿವರೆಗೂ ಶಾಂತಿತೆಯನ್ನು ಕಾಪಾಡ್ಕೋಬೇಕು. ಅಲ್ಲ, ಹೈಕೋರ್ಟ್ನ ತೀರ್ಪಲ್ಲ ಇವತ್ತು ವಿಚಾರಣೆ ಇತ್ತು. ನಾಳೆಗೆ 2:30 ಗಂಟೆಗೆ ಪುನಃ ಹಾಕಿದ್ದಾರೆ. ನಾಳೆಗೂ ಆಗೋದು ಕಷ್ಟ ನನ್ನ ಪ್ರಕಾರ. ಇನ್ನು ನಮ್ಮದು 2 ವಾದಗಳಾಗಬೇಕು, ಸರ್ಕಾರದ ವಾದಗಳಾಗಬೇಕು. ನಾಡ್ದು ಅದನ್ನು ಕಂಟಿನ್ಯೂ ಆಗ್ಬೋದು, ಮಾಡ್ತದೆ. ಕ್ಯಾಂಪಸ್ಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಪ್ಲಾನ್. ಪ್ರೌಢಶಾಲೆ ಕಾಲೇಜುಗಳಿಗೆ 3 ದಿನ ರಜೆ ಘೋಷಣೆ. ರಾಜ್ಯದ ನಾನಾ ಭಾಗಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ವಿವಾದ ಭುಗಿಲೆದ್ದಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ 3 ದಿನಗಳ ಕಾಲ ರಾಜ್ಯದಾದ್ಯಂತ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದರೆ ಈಗಾಗಲೇ ನಡೀತಾ ಇರುವಂತಹ ಎಂಜಿನಿಯರಿಂಗ್, ಸ್ನಾತಕೋತ್ತರ ಮತ್ತಿತರ ಪರೀಕ್ಷೆಗಳು ಎಂದಿನಂತೆ ನಡೆಯುತ್ತವೆ ಅಂತ ಉನ್ನತ ಶಿಕ್ಷಣ ಇಲಾಖೆ ಪ್ರಕಟಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಡುಪಿಯಲ್ಲಿ ಆರಂಭವಾದ ಹಿಜಾಬ್ ಗಲಾಟೆ ಇದೀಗ ಇಡೀ ರಾಜ್ಯವನ್ನೇ ಆಕ್ರಮಿಸುತ್ತಿದೆ. ಕರ್ನಾಟಕದ ಉದ್ದಕ್ಕೂ ಹಿಜಾಬ್ ಕೇಸರಿ ಕಿಚ್ಚು ಆವರಿಸಿದೆ. ಕಾಲೇಜ್ ಕ್ಯಾಂಪಸ್ಗಳು ರಣಾಂಗಣವಾಗ್ತಾ ಇದೆ. ಉಡುಪಿ, ಶಿವಮೊಗ್ಗ, ಬಾಗಲಕೋಟೆಗಳಲ್ಲಿ ಕಿಚ್ಚು ಆರ್ತಾ ಇಲ್ಲ. ಶಿವಮೊಗ್ಗ, ಹರಿಹರ ಸೇರಿದಂತೆ ಹಲವೆಡೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ರಾಜ್ಯದ ಕಾಲೇಜು ಕ್ಯಾಂಪಸ್ಗಳೀಗ ಕೊತ ಕುದಿಯುತ್ತಿವೆ. ಹಿಜಾಬ್ ವರ್ಸಸ್ ಕೇಸರಿ ಹೋರಾಟ ವಿದ್ಯಾರ್ಥಿಗಳನ್ನು ಕೆರಳಿಸಿದೆ. ಇಂದು ಕೂಡ ಕ್ಯಾಂಪಸ್ಗಳಲ್ಲಿ ಅದೇ ಗಲಾಟೆ. ಆ ಎಲ್ಲವನ್ನು ಒಂದೊಂದಾಗಿ ತೋರಿಸ್ತೀವಿ ನೋಡಿ. ದೃಶ್ಯ 1. ಉಡುಪಿಯ ಎಂಜಿಎಂ ಕಾಲೇಜು ಬಳಿ ಹೈಡ್ರಾಮವೇ ನಡೆಯಿತು. ಕೇಸರಿ ಶಾಲು ಪೇಟ ವರ್ಸಸ್ ಹಿಜಾಬ್ ಬುರ್ಖಾ ಇಲ್ಲಿತ್ತು. ಹಿಜಾಬ್ ನಮ್ಮ ಹಕ್ಕು ಅನ್ನುತ್ತಿದ್ದರು ಮುಸ್ಲಿಂ ವಿದ್ಯಾರ್ಥಿಗಳು. ಕೇಸರಿ ಶಾಲು ಭಜನೆಗೆ ಹಿಂದೂ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ರು. ಕಾಲೇಜಿಗೆ ಅನಿರ್ದಿಷ್ಟಾವಧಿ ರಜೆ ಘೋಷಿಸಲಾಗಿದೆ. ಅವ್ರು ಹಿಜಾಬ್ ಹಾಕ್ಬೋದಂದ್ರೆ ನಮಗೂ ನಮ್ಮ ಹಿಂದೂ ಸಂಸ್ಕೃತಿ ಇದೆ, ನಾವು ಹಾಕ್ಬೋದು. ಅವ್ರು ಹಾಕ್ಬೋದಂದ್ರೆ ನಾವು ಇದನ್ನ ಧರಿಸಬಹುದು. ಅವರಲ್ಲಿ ಪ್ರೇಯರ್ ಮಾಡ್ತಿದ್ರೆ ನಮಗೂ ಭಜನೆ ಮಾಡಕ್ ಬರುತ್ತೆ. ಈಕ್ವಾಲಿಟಿ ಬೋರ್ಡ್ ಅದು ಹಿಜಾಬ್ ಮಾಡಿದ ಎಂಕಲ ಸಾಲ್ವ್ ಮಾಡುವ ಅದು ಬಾಚಿನ ಎಂಕಲ ಬಾಡು ಜಾತೆ ಈಕ್ವಾಲಿಟಿ ಬೋರ್ಡ್ ಎಂಕ್ಲೆ ಬರ್ಲಿಕ್ಕಿಲ್ಲ ಅಂತ ಗೇಟ್ ಹಾಕಿಕೊಂಡಿದ್ರು. ನಾವು ಹಾರಿಕೊಂಡು ಬಂದದ್ದು. ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್. ದಿಸ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ವಿ ವಾಂಟ್ with hijab we will do education. He said us to get out and he is letting them enter the class. How is this not equal? He is telling us to go out of the college as if we have not paid our fees, and he is just not telling them anything. Childhood we are wearing hijabs and suddenly they are telling us to take this off. How could we feel? If someone says you to take off your shirt and move, then are you comfortable with that? No, right? Then how can we take this off? ದೃಶ್ಯ 2. ಶಿವಮೊಗ್ಗದಲ್ಲಂತೂ ಕೊತ. ಬಾಪೂಜಿ ನಗರದಲ್ಲಿರೋ ಸರ್ಕಾರಿ ಕಾಲೇಜು ಹೊರ ಭಾಗದಲ್ಲಿ ಕಲ್ಲು ತೂರಾಟ ನಡೆಯಿತು. ಲಾಠಿ ಬೀಸಿ ಯುವಕರನ್ನು ಚದುರಿಸಿದರು ಪೊಲೀಸರು. ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಆದೇಶಿಸಲಾಗಿದೆ. ದೃಶ್ಯ 3. ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಗಲಾಟೆ. ಶಾಸಕ ಹರತಾಳು ಹಾಲಪ್ಪ ಎದುರೇ ಹಿಜಾಬ್ ಕೇಸರಿ ಹೆಸರಲ್ಲಿ ವಿದ್ಯಾರ್ಥಿಗಳ ಮಾರಾಮಾರಿ ನಡೆಯಿತು. ವಿದ್ಯಾರ್ಥಿಗಳ ಗಲಾಟೆ ನೋಡಿ ಮೂಕರಾದ್ರು ಶಾಸಕ ಹಾಲಪ್ಪ.
ದೃಶ್ಯ 4. ಸಾಗರದ ಜೂನಿಯರ್ ಕಾಲೇಜಿನಲ್ಲೂ ಬಿಗಿಡಾಯಿಸಿತ್ತು ಪರಿಸ್ಥಿತಿ. ಕಾಲೇಜು ಒಳಭಾಗದಲ್ಲಿ ಕೇಸರಿ ಶಾಲು ಧರಿಸಿದ ವಿದ್ಯಾರ್ಥಿಗಳು ಸೇರಿದ್ರು. ಗೇಟ್ಗೆ ಬೀಗ ಹಾಕಿದ್ದು ಪರಿಸ್ಥಿತಿ ಮತ್ತಷ್ಟು ಬಿಗಿಡಾಯಿಸಿತ್ತು. ಈ ರೀತಿ ಹಿಜಾಬ್ ವಿಚಾರದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದರಲ್ಲೂ ಕೂಡ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಮನಸ್ಸಲ್ಲೂ ಕೂಡ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಖಂಡನೀಯ. ಇದು ಬೇಡ, ಇದು ಪದ್ಧತಿ ಅಲ್ಲ, ಸಮವಸ್ತ್ರವೇ ನಮ್ಮ ವ್ಯವಸ್ಥೆ ಪ್ರಕಾರ ಬನ್ನಿ ಅಂತ ಶುರುವಾಗಿದ್ದು ಇವತ್ತು ಇದನ್ನು ಕಾಂಗ್ರೆಸ್ನವರು ಇಡೀ ರಾಜ್ಯದಲ್ಲಿ ಇದರ ದುರುಪಯೋಗವನ್ನು ಮಾಡ್ಕೋತಾ ಇದ್ದಾರೆ. ದೃಶ್ಯ 5. ಬಾಗಲಕೋಟೆಯ ಬನಹಟ್ಟಿ ಪಟ್ಟಣದಲ್ಲೂ ಹಿಜಾಬ್ ಮತ್ತು ಕೇಸರಿ ವಿವಾದ ಜೋರಾಗಿತ್ತು. ಕಾಲೇಜ್ ಕ್ಯಾಂಪಸ್ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ರು. ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ನಾವು ಅದ್ರ ತಕ್ಕಂಗ ನಮ್ದು ಶಾಲ ಅದಾವ. ನಾವು ಲುಂಗಿ ಬೇಕಾದ್ರೆ ಲುಂಗಿ ಉಟ್ಕೊಂಡ್ ಬರ್ತೀವಿ. ಕೇಸಿ ಶಾಲ ಹಾಕೊಂಡ್ ಬರಬಾರ್ದು, ಹಿಜಾಬ್ ಹಾಕೊಂಡ್ ಬರಬಾರ್ದು. ಹಿಜಾಬ್ ಹಾಕೊಂಡ್ರೆ ಒಳಗೆ ಕೂತಾನ, ಕೇಸಿ ಶಾಲ ಹಾಕೊಂಡ್ರೆ ಹೊರಗೆ ನಿಂತೀವಿ. ನಮಗೂ ಒಳಗೆ ಬರ್ಕೋಬೇಕಲ್ಲ. ಅದೊಂದು ನ್ಯಾಯ, ನಮಗೂ ನ್ಯಾಯ. ಒಂದು ಕಣ್ಣಿ ಸುಣ್ಣ ಕಣ್ಣಿ ಬೆಣ್ಣ ಹಚ್ಚಬಾರ್ದು. ಎಲ್ಲ ಕಣ್ಣಿ ಸುಣ್ಣ ಹಚ್ಚಬೇಕು, ಎಲ್ಲ ಕಣ್ಣಿ ಬೆಣ್ಣೆ ಹಚ್ಚಬೇಕು. ಒಂದು ಹಂತಕ್ಕೆ ಕಂಟ್ರೋಲ್ ಆಯ್ತು ಅನ್ನುವಾಗಲೇ ಮತ್ತೊಂದು ದಾಳಿ ನಡೆಯಿತು. ಖಾಸಗಿ ಶಾಲಾ ಶಿಕ್ಷಕನ ಮೇಲೆ ರಾಡ್ನಿಂದ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರು. ಮಂಜುನಾಥ್ ನಾಯಕ್ ಹಲ್ಲೆಗೊಳಗಾದ ಖಾಸಗಿ ಶಾಲಾ ಶಿಕ್ಷಕ. ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿರೋ ಮಂಜುನಾಥ್ಗೆ ಬಾಗಲಕೋಟೆ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕಳುಹಿಸಲಾಗಿದೆ. ಅನ್ಯ ಕೋಮಿನ ಕೃತ್ಯ ಎಂಬುವುದು ಹಿಂದೂಪರ ಸಂಘಟನೆ ಆರೋಪ. ದೃಶ್ಯ 6. ದಾವಣಗೆರೆ ಜಿಲ್ಲೆ ಹರಿಹರದ ಡಿಆರ್ಎಂ ಕಾಲೇಜಿನಲ್ಲಿ ಪ್ರತಿಭಟನೆ ನಡೆಯಿತು. ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ದಾವಣಗೆರೆ ಎಸ್ಪಿ ರಿಷ್ಯಂತ್ ಭೇಟಿ ಕೊಟ್ಟು ಮಕ್ಕಳು ಪೋಷಕರನ್ನು ಸಮಾಧಾನಪಡಿಸಿದರು. ಆಗದಿದ್ದಾಗ ಅಶ್ರುವಾಯು ಸಿಡಿಸಿ ಪ್ರತಿಭಟನಾಕಾರರನ್ನ ಚದುರಿಸಲಾಯಿತು. ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದಕ್ಕೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಎಲ್ಲ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ನಾವು ಸೂಕ್ತ ಕ್ರಮ ತೊಗೊಳ್ತೀವಿ ಅಂತೆಲ್ಲ ಹೇಳಿದ್ವಿ. ಕ್ರೌಡ್ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ವೈಲೆಂಟ್ ಆಗಿ ಹಿಂದ್ಗಡೆಯಿಂದ ಸ್ವಲ್ಪ ಕಳ್ಳು ಅದೆಲ್ಲ ಎಸೆದ್ರು. ಅದು ಕಂಡು ಬಂದು ಇಮಿಡಿಯೇಟಾಗಿ ಲಾಠಿ ಚಾರ್ಜ್ ಮಾಡಿ ಚದುರಿಸಿ ಸ್ವಲ್ಪ ಸ್ಮೋಕ್ ಶೆಲ್ಸ್ ಎಲ್ಲ ಕೂಡ ಹಾಕಿ ಎಲ್ಲರನ್ನೂ. ಈ ಗಲಾಟೆ ನಂತರ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ರು. ಕೆಎಸ್ಆರ್ಟಿಸಿ ಬಸ್ ಮೂಲಕ ಪೊಲೀಸ್ ಭದ್ರತೆಯಲ್ಲಿ ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಲಾಯಿತು. ಈ ವೇಳೆ ವಿದ್ಯಾರ್ಥಿನಿಯೊಬ್ಬಳು ಅಸ್ವಸ್ಥಗೊಂಡ್ರು. ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ಕಳುಹಿಸಲಾಯಿತು. ದೃಶ್ಯ 7. ಹಾಸನ ಸರ್ಕಾರಿ ಕಾಲೇಜಿನಲ್ಲೂ ಬುರ್ಖಾ ಹಿಜಬ್ ಧರಿಸಿ ಬಂದಿದ್ರು ವಿದ್ಯಾರ್ಥಿನಿಯರು. ಇಲ್ಲೂ ಕೂಡ ಕೆಲಕಾಲ ಆತಂಕ ಇತ್ತು. ದೃಶ್ಯ 8. ಕೊಡಗಿನ ಕುಶಾಲನಗರದಲ್ಲಿ ಬೀದಿಗಿಳಿದಿದ್ರು ವಿದ್ಯಾರ್ಥಿಗಳು. ರಸ್ತೆ ತಡೆ ನಡೆಸಿ ಹಿಜಬ್ ಬೇಕೆಂದು ಮುಸ್ಲಿಂ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು. 2 ಗುಂಪುಗಳನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ದೃಶ್ಯ 9. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಕೇಸರಿ ಶಾಲು ಧರಿಸಿ ಕೆಲವರು, ಹಿಜಬ್ ಧರಿಸಿ 20ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಬಂದಿದ್ರು. ಪೊಲೀಸರ ಜೊತೆ ವಾಗ್ವಾದ ನಡೆಯಿತು. ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಶಾಲೆಗೆ ರಜೆ ನೀಡಲಾಯಿತು. ದೃಶ್ಯ 10. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಹಿಜಬ್ ಧರಿಸಿ ಆಕ್ರೋಶ ಹೊರಹಾಕಲಾಯಿತು. ಹಿಜಬ್ ಮೂಲಭೂತ ಹಕ್ಕು ಎಂದು ಪಟ್ಟು ಹಿಡಿದಿದ್ರು. 18 ವಿದ್ಯಾರ್ಥಿಗಳನ್ನ ಕರೆದೊಯ್ದು ಪೊಲೀಸರು ವಿಚಾರಣೆ ಮಾಡಿದ್ರು. ದೃಶ್ಯ 11. ಲಿಂಗಸಗೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಬ್ ಧರಿಸಿ ಬಂದವರಿಗೆ ಕಾಲೇಜು ಪ್ರವೇಶಕ್ಕೆ ನಿರಾಕರಿಸಲಾಯಿತು. ಘಟನೆ ಖಂಡಿಸಿ ಶಾಲೆ ಬಂದ್ ಮಾಡುವಂತೆ ನೂರಾರು ವಿದ್ಯಾರ್ಥಿಗಳು ಜಮಾಯಿಸಿದ್ರು. ಕಾಲೇಜಿಗೆ ರಜೆ ನೀಡಲಾಯಿತು. ದೃಶ್ಯ 12. ಮಡಿಕೇರಿಯ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬಂದಿದ್ರು. ಹಿಜಬ್, ಬುರ್ಖಾ ಬೇಡವೇ ಬೇಡ ಎಂದು ಘೋಷಣೆ ಕೂಗಿದ್ರು.
ದೃಶ್ಯ 13 ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲೂ ಕೇಸರಿ ಜೊತೆ ನೀಲಿ ಶಾಲನ್ನು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ರು. ಕಾಲೇಜಿನಲ್ಲಿ ಹಿಜಬ್ ತೆಗೆಯುವವರೆಗೂ ನಾವು ಕೇಸರಿ ಶಾಲು ತೆಗೆಯಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದ್ರು. ಕಾಲೇಜು ಒಳಗೆ ಪ್ರವೇಶ ನಿರಾಕರಿಸಿದಾಗ ಕೇಸರಿ ಶಾಲು ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳು ಕಾಲೇಜು ಕಾಂಪೌಂಡ್ ಹಾರಿ ಕ್ಯಾಂಪಸ್ಗೆ ಒಳಗೆ ಎಂಟ್ರಿ ಕೊಟ್ರು. ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ದೃಶ್ಯ 14 ಗದಗ್ನ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಿಜಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಗಳಿಗೆ ತರಗತಿ ನಿಷೇಧ ಹೇರಲಾಯಿತು. ಈ ವೇಳೆ ಕಾಲೇಜು ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ಜೊತೆ ವಿದ್ಯಾರ್ಥಿನಿಯರು ವಾಗ್ವಾದ ನಡೆಸಿದ್ರು. ಹಿಜಬ್ ಧರಿಸಿಯೇ ಕಾಲೇಜಿಗೆ ಹೋಗುವುದಾಗಿ ಪಟ್ಟು ಹಿಡಿದ್ರು. ದೃಶ್ಯ 15 ದಾವಣಗೆರೆಯ ಬಿಎಸ್ ಚನ್ನಬಸಪ್ಪ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕೊಂಡು ಬಂದಿದ್ರು. ಕೇಸರಿ ಶಾಲು ತೆಗೆಯುವಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬುದ್ಧಿ ಮಾತು ಹೇಳಿದ್ರು. ದೃಶ್ಯ 16 ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಾಂತೇಶ್ವರ ಕಾಲೇಜಿಗೆ ವಿದ್ಯಾರ್ಥಿಗಳು ನೀಲಿ ಶಾಲು ಧರಿಸಿ ಬಂದಿದ್ರು. ಹಿಜಬ್ ಬೆಂಬಲಿಸಿ ನೀಲಿ ಶಾಲು ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳಿಗೆ ಮುಸ್ಲಿಂ ಯುವಕರು ಸಾಥ್ ಕೊಟ್ರು. ಹಿಜಬ್ ಕೇಸರಿ ನೀಲಿ ಶಾಲು ನಡುವೆ ಪೊಲೀಸರು ಎಂಟ್ರಿ ಕೊಡ್ತಿದ್ದಂತೆ ವಿದ್ಯಾರ್ಥಿಗಳ ಗುಂಪುಗಳನ್ನ ಚದುರಿಸಿದ್ರು. ದೃಶ್ಯ 17 ಬಾಗಲಕೋಟೆಯ ವಿದ್ಯಾಗಿರಿಯ ಬಸವೇಶ್ವರ ಪಿಯು ಕಾಲೇಜಿನಲ್ಲಿ ಕೇಸರಿ ಶಾಲು ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳನ್ನ ಒಳಬಿಡಲಿಲ್ಲ. ದೃಶ್ಯ 18 ಮಂಡ್ಯದಲ್ಲಿ ಬುರ್ಖಾ ತೊಟ್ಟು ಬಂದ ವಿದ್ಯಾರ್ಥಿನಿಯನ್ನ ಸುತ್ತುವರೆದು ಜೈ ಶ್ರೀರಾಮ್ ಘೋಷಣೆ ಕೂಗಲಾಯಿತು. ಇದಕ್ಕೆ ಪ್ರತಿಯಾಗಿ ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿದಳು ವಿದ್ಯಾರ್ಥಿನಿ. ದೃಶ್ಯ 19 ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಸರ್ಕಾರಿ ಕಾಲೇಜಿನಲ್ಲಿ ಪ್ರತಿಭಟನೆ ಇತ್ತು. ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಸಭೆ ನಡೆಸಿ ಸಮಸ್ಯೆ ಇತ್ಯರ್ಥಕ್ಕೆ ಯತ್ನಿಸಿತು. ಈ ಮಧ್ಯೆ ಗಲಾಟೆ ಬಗ್ಗೆ ರಾಜಕೀಯ ನಾಯಕರ ಕೆಸರೆರಚಾಟ ಇದ್ದೇ ಇತ್ತು. ಒಟ್ಟು 12 ಕಾಲೇಜುಗಳಲ್ಲಿ ಸಂಘರ್ಷದ ವಾತಾವರಣಗಳು ಕ್ರಿಯೇಟ್ ಆಗಿದೆ. ಒಂದಷ್ಟು ಡಿಗ್ರಿ ಕಾಲೇಜುಗಳಲ್ಲೂ ಸಹಿತ ಹಿಜಾಬ್ ಮತ್ತು ಕೇಸರಿ ಶಾಲು ಈ ಥರದ ಸಮಸ್ಯೆಗಳು ಉದ್ಭವ ಆಗಿದೆ. ಸ್ಟೂಡೆಂಟ್ಸಲ್ಲಿ ಸೌಹಾರ್ದತೆ ಇರಬೇಕು. ಇದಕ್ಕೇನು ಸಂವಿಧಾನ ಮತ್ತು ಕಾನೂನು ಏನಿದೆ ಅದರ ಬಗ್ಗೆ ಹೈಕೋರ್ಟು ತನ್ನ ಜಜ್ಮೆಂಟನ್ನು ಕೊಡ್ತದೆ. ಅಲ್ಲಿವರೆಗೂ ಶಾಂತಿತೆಯನ್ನು ಕಾಪಾಡ್ಕೋಬೇಕು. ಹಿಜಬ್ ಗಲಾಟೆಗೆ ಡಿಕೆ ಎಂಟ್ರಿ. ಮುಸ್ಲಿಂ ನಾಯಕರೊಂದಿಗೆ ಚರ್ಚೆ. ರಾಜ್ಯವ್ಯಾಪಿ ಗಲಾಟೆ ವಿಸ್ತರಣೆ ಆಗುತ್ತಲೇ ಕೆಪಿಸಿಸಿ ಅಧ್ಯಕ್ಷರು ಅಲರ್ಟ್ ಆದರು. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಮುಸ್ಲಿಂ ನಾಯಕರನ್ನು ಡಿಕೆ ಭೇಟಿಯಾದರು. ಬಿಜೆಪಿ ವಿರುದ್ಧ ಡಿಕೆಶಿ ಆಕ್ರೋಶಗೊಂಡ್ರು. ಎಲ್ಲರೂ ಯಾರ್ಯಾರು ರಾಜಕಾರಣ ಮಾಡ್ಕೋಬೇಕು, ಯಾರ್ಯಾರು ಸೀಮೆಣ್ಣೆ ಹಾಕಬೇಕು, ಯಾರ್ಯಾರು ಎಷ್ಟೆಷ್ಟು ಯಾವ ಶಾಲೆಗಳನ್ನು ಇದನ್ನು ಆರ್ಡರ್ ಮಾಡಿದ್ದಾರೆ ಅದೆಲ್ಲ ನಮಗೆ ಗೊತ್ತಿದೆ. ಈ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಈ ವಿಷ ಬೀಜ ಬಿತ್ತೋದು ಬೇಡ. ಕೂಡಲೇ ತಾವು ಬಂದ್ ಮಾಡಿ ಏನು ಕೋರ್ಟ್ಗಳಲ್ಲಿ ಏನು ಆದೇಶ ಕೊಡ್ತಾರೆ ಅದಕ್ಕೆ ತಲೆಬಾಗ ಇದ್ದಂಥ ಆದೇಶ ಮಾಡಿದಂಥ ಏನು ಹೊಸತು ನಿನ್ನೆಲ್ಲ ಮೊನ್ನೆ ಕೋರ್ಟಲ್ಲಿ ವಿಚಾರಣೆ ನಡೀತಿರುವಾಗಲೇ ಇದ್ದಂಥ ಹೊಸತೊಂದು ಯೂನಿಫಾರ್ಮ್ಗೆ ಸಂಬಂಧಪಟ್ಟ ರೂಲ್ಸ್ ಏನು ಮಾಡಿದೆಯಾ ಅದನ್ನು ಫಸ್ಟ್ ವಿಡ್ರಾ ಮಾಡಬೇಕು. ಮತ್ತು ಹಿಂದೆ ಯಾವ ಪದ್ಧತಿ ಯಾವ ಕಾಲೇಜಲ್ಲಿ ಇತ್ತು ಆ ಪದ್ಧತಿಗೆ ಅನುಗುಣವಾಗಿ ಹಿಂದೆ ಶಿಕ್ಷಣ ರೀತಿಯಲ್ಲಿ ಇವತ್ತು ಮುಂದೆಸ್ಕೊಂಡು ಕೆಲಸ ಇವತ್ತು ಮಾಡಬೇಕಾಗಿದೆ. ಈ ಮಧ್ಯೆ ಹಿಜಬ್ ಕೇಸರಿ ಅಂತ ಮಕ್ಕಳ ಭವಿಷ್ಯ ಹಾಳು ಮಾಡಬೇಡಿ ಎಂಬುವುದು ಕುಮಾರಸ್ವಾಮಿ ಟಾಂಗ್. ನನಗೆ ಇದು ಉಡುಪಿನಲ್ಲಿ ಯಾವ ರೀತಿ ಪ್ರಾರಂಭ ಆಯಿತು, ಯಾವ್ಯಾವ ಸಂಘಟನೆಗಳು ಇದಕ್ಕೆ ಕಾರಣಕರ್ತರಿದ್ದಾರೆ ನನ್ನ ಹತ್ರ ಮಾಹಿತಿ ಇದೆ. ಅದನ್ನು ಸಬ್ಜೆಕ್ಟ್ ನಾನು ಚರ್ಚೆ ಮಾಡೋಕೆ ಹೋದ್ರೆ ನಾನು ಕಳ್ಳನಾಯಕನಾಗ್ತೀನಿ. ಸತ್ಯ ಹೇಳಲಿಕ್ಕೆ ಹೋದರೆ ಯಾತಿಕೆಲ್ಲ ಪ್ರಾರಂಭ ಆಯ್ತು, ಇದು ಯಾವ್ಯಾವ ಸಂಘಟನೆಗಳಿಂದ ಈ ಅಜೆಂಡಾ ಪ್ರಾರಂಭ ಆಗಿದೆ. ಅದರಿಂದ ಇವತ್ತು ಮಕ್ಕಳ ಭವಿಷ್ಯದ ಮೇಲೆ ಆಗ್ತಕ್ಕಂಥ ಅನಾಹುತ ಏನಿದೆ ಇದನ್ನು ಅರಿತುಕೊಳ್ಳದೇ ಇದ್ದರೆ ಈ ನಾಡಿನ ಪರಿಸ್ಥಿತಿ ಏನಾಗ್ಬೋದು ಅಂತಕ್ಕಂಥದ್ದನ್ನು ಚಿಂತಕರು, ಈ ನಾಡಿನ ಜನತೆ ತೀರ್ಮಾನಕ್ಕೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ.
ಈ ಮಧ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಹಿಜಬ್ ಕೇಸರಿ ಕಚ್ಚಾಟ ಪೋಷಕರಲ್ಲೂ ಕಳವಳ ತಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹಿಜಾಬ್ ವಿವಾದಕ್ಕೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 6 ವಿದ್ಯಾರ್ಥಿನಿಯರು ಮೊದಲಿನಿಂದಲೂ ಹಿಜಾಬ್ ಹಾಕ್ತಿದ್ದೀವಿ ಅಂತ ವಾದ ಮಾಡ್ತಿದ್ದಾರೆ. ಆದರೆ ಕಾಲೇಜ್ ಕಾರ್ಯಕ್ರಮಗಳಲ್ಲಿ ಹಿಜಾಬ್ ಹಾಕ್ತಾ ಇರಲಿಲ್ಲ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿ ಸಿಕ್ಕಿವೆ. ಕಾಲೇಜಿನ ಹಲವು ಕಾರ್ಯಕ್ರಮಗಳಲ್ಲಿ, ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹಿಜಾಬ್ ಹಾಕದೇ ಇದ್ದ ಬಗ್ಗೆ ಶಾಸಕ ರಘುಪತಿ ಭಟ್ ಮತ್ತಷ್ಟು ಫೋಟೋ ಸಂಗ್ರಹಿಸಿದ್ದು ಅದು ನ್ಯೂಸ್ 18ಗೂ ಲಭ್ಯವಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.